ಮುತ್ತಪ್ಪರೈ ಕರ್ನಾಟಕದ ಮಟ್ಟಿಗೆ ಅಂಡರ್ ವರ್ಲ್ಡ್ ಅಂದರೇನೆ ಮುತ್ತಪ್ಪರೈ ಎನ್ನುವಂತಹ ಒಂದು ಕಾಲ ಇತ್ತು. ಬದುಕಿದ್ದಾಗ ಆತನ ಬಗ್ಗೆ ಇದ್ದ ಕಥೆಗಳಿದೆಯಲ್ಲ, ಅದು ಮೈಜುಮ್ಮೆನಿಸುವಂತಹದ್ದು, ಅದು ತುಂಬಾ ಸಸ್ಪೆನ್ಸ್ ಇರುವಂತಹ ಸ್ಟೋರಿಗಳವು. ಜಯರಾಜ್ ಕರ್ನಾಟಕದ ಮೊದಲ ಡಾನ್, ಪಕ್ಕಾ ನಾಟಿ ಶೈಲಿಯವನಂತೆ ಇದ್ದು ಹಾಗೆಯೇ ಹತನಾಗಿ ಹೋದವನು ಈ ಜಯರಾಜ್ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಸ್ಟ್ರಾಂಗ್ ಆಗಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟವನೇ ಈ ಕರಾವಳಿ ಭಾಗದ ಬುದ್ಧಿವಂತ ಸ್ಮಾರ್ಟ್ ಬ್ರೈನ್ ಮುತ್ತಪ್ಪರೈ. ಅಂಡರ್ ವರ್ಲ್ಡ್ಗೆ ಬರುವ ಮುನ್ನ ವಿಜಯ ಬ್ಯಾಂಕ್ನಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಬೆಂಗಳೂರಿನಲ್ಲಿ ಹೋಟೆಲ್ ಪಬ್ ಕೂಡ ನಡೆಸ್ತಾ ಇದ್ದ. ಈಗ ಕಾಲದ ಜೊತೆಗೆ ಮುತ್ತಪ್ಪರೈ ಕೂಡ ಇಲ್ಲ. ಆತ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವಿಜಯ ಬ್ಯಾಂಕ್ ಕೂಡ ಇಲ್ಲ. ಎಲ್ಲವೂ ವಿಲೀನ. ಇದ್ದಕ್ಕಿದ್ದಂತೆ ಮುತ್ತಪ್ಪರೈ ಯಾಕೆ ಬಂದ? ಯಾವತ್ತೋ ಮುಗಿದ ಹೋದ ಕತೆ ಈಗ ಯಾಕೆ ಹೇಳ್ತಾ ಇದ್ರಿ ಅಂತೀರಾ? ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣಕ್ಕೆ ಆತನ ಮಗ ರಿಕ್ಕಿ ರೈ. ಮುತ್ತಪ್ಪರೈ ಖಾಸಗಿ ಜೀವನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಮುತ್ತಪ್ಪರೈ ಮಾತ್ರವಲ್ಲ, ಪಾತಕ ಲೋಕದ ಯಾವ ಮನುಷ್ಯನ ಖಾಸಗಿ ಜೀವನದ ಬಗ್ಗೆ ಅಷ್ಟಾಗಿ ಹೊರಗಿನ ಪ್ರಪಂಚಕ್ಕೆ ಮಾಹಿತಿ ಇರೋದಿಲ್ಲ. ಜಯರಾಜನ ಬಗ್ಗೆ ಕಥೆಗಳಿದ್ದವು, ಕೋತ್ವಾಲನ ಬಗ್ಗೆ ಕಥೆಗಳಿದ್ವು, ಅಗ್ನಿ ಶ್ರೀಧರ ಬಗ್ಗೆ ಕಥೆಗಳಿದ್ವು, ಬೆಕ್ಕಿನ ಕಣ್ಣು ರಾಜೇಂದ್ರ, ಜೇಡ್ರಹಳ್ಳಿ ಕೃಷ್ಣಪ್ಪ, ಹೀಗೆ ಅಸಂಖ್ಯ ಜನ ಪಾತಕ ಲೋಕದ ಸಕ್ರಿಯ ಸದಸ್ಯರ ಬಗ್ಗೆ ಕಥೆಗಳಿದ್ದವು. ಆದರೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಬದುಕಿರುವವರ ಬಗ್ಗೆಯೂ ಕೂಡ ಪಬ್ಲಿಕ್ ಆಗಿ ಅಷ್ಟಾಗಿ ಮಾಹಿತಿ ಇಲ್ಲ. ಅಷ್ಟರ ಮಟ್ಟಿಗೆ ಅಂಡರ್ ವರ್ಲ್ಡ್ ಅನ್ನುವುದು ಖಾಸಗಿಯಾಗಿರುತ್ತದೆ. ಪಾತಕ ಲೋಕದ ಕತೆ ಮುತ್ತಪ್ಪರೈ ಕಾಲಕ್ಕೆ ಅವರ ಕುಟುಂಬದಲ್ಲಿ ಮುಗಿಯಬೇಕಿತ್ತಲ್ವಾ? ಬೇರೆಲ್ಲ ಡಾನುಗಳು ಮುಗಿದ ಹೋದ ನಂತರ ಅವರ ಕುಟುಂಬ ಕೂಡ ಮುನ್ನೆಲೆಗೆ ಬರೋದಿಲ್ಲ. ಬದಲಿಗೆ ಹೇಗೋ ಸಮಾಜದ ಮೇನ್ ಸ್ಟ್ರೀಮ್ಗೆ ಸೇರಿಕೊಳ್ಳುವ ಪ್ರಯತ್ನ ಮಾಡ್ತದೆ. ಆದರೆ ಮುತ್ತಪ್ಪರೈ ಕೇವಲ ರಕ್ತಪಾತ, ದ್ವೇಷ ಮತ್ತು ಮಚ್ಚು ಅಷ್ಟಕ್ಕೆ ಡಾನ್ ಆಗಿರಲಿಲ್ಲ. ಆತನ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾತಕ ಲೋಕದ ಉದ್ದೇಶವನ್ನ ಹೇಳುತ್ತದೆ. ಬುದ್ಧಿವಂತನಾದ ಮುತ್ತಪ್ಪರೈ ತನ್ನ ಪ್ರಭಾವವನ್ನ ಬಳಸಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದ. ಬಹುಶಃ ಅಗ್ನಿ ಶ್ರೀಧರನ್ನ ಬಿಟ್ಟರೆ ಯಾವ ಡಾನ್ಗಳಿಗೂ ಕೂಡ ಆಸ್ತಿಗಾಗಿ, ಸಂಪತ್ತಿಗಾಗಿ ಕ್ರೈಮ್ ಮಾಡಲಿಲ್ಲ. ಅವರದ್ದೇನಿದ್ರು ಆಯಾ ಕಾಲದ ಖರ್ಚು, ಶೋಕಿಗೆ, ಅವರ ಐಷಾರಾಮಿಗೆ ಮುಗಿದು ಹೋಗಿತ್ತು. ಕೆಲವರಂತೂ ಕೊನೆಗಾಲದ ಹೊತ್ತಿಗೆ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು. ಏನೇ ಆಗ್ಲಿ, ಪೀಕಲ್ಲಿದ್ದಾಗ ಒಂದಿಷ್ಟು ಹಣ ಮಾಡ್ಕೊಳ್ಬೇಕಾಗಿತ್ತು, ಆಸ್ತಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಎಣ್ಣೆ ಹಾಕುವ ಟೇಬಲ್ ಮುಂದೆ ಕೂತು ಬೇಜಾರು ಮಾಡಿಕೊಂಡೇ ಪ್ರಾಣ ಬಿಟ್ಟ ಡಾನ್ಗಳಿದ್ದಾರೆ. ಆದ್ರೆ ರೈ ಬುದ್ಧಿವಂತ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದ. ಆಸ್ತಿ ಮಾಡಲು ಸವೆಸಿದ ಹಾದಿ ಇದೆಯಲ್ಲ, ಅದನ್ನು ಆತನೇ ಮುಚ್ಚಿ ಹೋಗಬೇಕಿತ್ತು. ಆದ್ರೆ ಆತ ಬಂದ ದಾರಿಯ ಬಾಗಿಲನ್ನ ಮುಚ್ಚದೆ ಹೋಗ್ಬಿಟ್ಟ. ಅದರ ಪರಿಣಾಮವೇ ರಿಕ್ಕಿ ರೈ ಎಂಬ ಮುತ್ತಪ್ಪರೈ ಕುಡಿಯ ಮೇಲೆ ಗುಂಡಿನ ಸುರಿಮಳೆ. ರೈ ಮಾಡಿ ಇಟ್ಟಿದ್ದ ಆಸ್ತಿ ಆತನೇ ಡಿಕ್ಲೇರ್ ಮಾಡಿಕೊಂಡಂತೆ 2,000 ಕೋಟಿ. ವರ್ಷಕ್ಕೆ 25ರಿಂದ 30 ಕೋಟಿ ಟ್ಯಾಕ್ಸ್ ಅನ್ನೇ ಕಟ್ತಿದ್ದ. ಅಂದರೆ ಆತನ ಲೋಕದ ವ್ಯವಹಾರ ಎಷ್ಟಿತ್ತು ಅಂತ ಊಹಿಸಿ. ಇನ್ನು ಅಂಡರ್ ವರ್ಲ್ಡ್ ನ ಲೆಕ್ಕಾಚಾರದಲ್ಲಿ 50,000 ಕೋಟಿಯನ್ನು ದಾಟಿತ್ತು ಮುತ್ತಪ್ಪರೈ ಸಾಮ್ರಾಜ್ಯ ಅನ್ನುವವರಿದ್ದಾರೆ. ಸದ್ಯಕ್ಕೆ ಅಂತೆ ಕಂತೆಗಳನ್ನ ಬದಿಗಿಟ್ಟು ಆತನೇ ಕೊಟ್ಟಿರ್ತಕ್ಕಂತಹ ಲೆಕ್ಕವನ್ನ ನೋಡುವುದಾದ್ರೆ 2,000 ಕೋಟಿ ಇದೆ. ಅದರಲ್ಲಿ ಬೆಂಗಳೂರು, ಬಿಡದಿ ಹಾಗೂ ಕರಾವಳಿ ಪ್ರದೇಶ, ದುಬೈ, ರಷ್ಯಾ ಸೇರಿದಂತೆ ಹಲವು ಕಡೆಗಳಲ್ಲಿ ಸುಮಾರು 2,000 ಕೋಟಿಗೂ ಹೆಚ್ಚಿನ ಆಸ್ತಿ ಮುತ್ತಪ್ಪರೈ ಹೊಂದಿದ್ದಾರೆ. ಈ ಆಸ್ತಿ ಯಾರ ಕೈ ಹೋಯ್ತು ಅಂತ ನೋಡುವ ಮೊದಲು ಆತನ ವಂಶವೃಕ್ಷ ನೋಡ್ಬೇಕಲ್ವೇ? ಮುತ್ತಪ್ಪರೈ ಮೊದಲ ಹೆಂಡತಿ ರೇಖಾ ರೈ. ಈ ಮೊದಲ ಮದುವೆಯ ಫಲವೇ ರಿಕ್ಕಿ ರೈ ಹಾಗೂ ರಾಖಿ ರೈ. ರಾಖಿ ದೊಡ್ಡವನಾದ್ರೆ ರಿಕ್ಕಿ ಎರಡನೆಯ ಮಗ. ವ್ಯವಹಾರದಲ್ಲಿ ಮುತ್ತಪ್ಪರೈಯಂತೆ ಕುಶಗ್ರಾಮತಿ ಹಾಗೂ ಚಾಲಾಕಿಯಾಗಿದ್ದ ರಿಕ್ಕಿಯ ಪಾಲಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಮುತ್ತಪ್ಪರೈ ವಹಿಸಿದ್ದ. ಮುತ್ತಪ್ಪರೈ ಮೊದಲ ಹೆಂಡತಿ ರೇಖಾ 2013ರಲ್ಲಿ ತೀರಿಕೊಂಡ ನಂತರ ಎರಡನೇ ಮದುವೆ ಆಗ್ತಾನೆ. ಆ ಎರಡನೇ ಹೆಂಡತಿಯ ಹೆಸರೇ ಅನುರಾಧಾಳಿಗೆ ಮಕ್ಕಳಿದಾವ ಗೊತ್ತಿಲ್ಲ. ಇದಷ್ಟು ಜನರ ನಡುವೆ ಆಸ್ತಿ ಹೇಗೆ ಹಂಚಿಕೆ ಆಗಿದೆ ಅಂತ ನೋಡಿ. ಮುತ್ತಪ್ಪರೈ ಬರೆದ ವಿಲ್ ಪ್ರಕಾರ ಒಟ್ಟು 600ಕ್ಕೂ ಅಧಿಕ ಎಕರೆ ಜಮೀನನ್ನ ತನ್ನಿಬ್ಬರ ಮಕ್ಕಳಾದ ರಿಕ್ಕಿ ಹಾಗೂ ರಾಖಿ ರೈಗೆ ಗಿಫ್ಟ್ ಆಗಿ ಡಿಡ್ ಮಾಡಿದ್ದಾರೆ. ಆಸ್ತಿಗಳ ಪೈಕಿ ಮೈಸೂರು, ಪುತ್ತೂರು, ಬಂಟ್ವಾಳ, ಮಂಗಳೂರು ಜಾಗವನ್ನ ರಾಖಿ ರೈಗೆ ನೀಡಿದ್ದಾರೆ. ಸಕಲೇಶ್ಪುರ, ಬಿಡದಿ, ಯಲಹಂಕ ಹಾಗೂ ದೇವನಹಳ್ಳಿ ಜಾಗವನ್ನ ಚಿಕ್ಕ ಮಗ ರಿಕ್ಕಿ ರೈಗೆ ಹಂಚಿಕೆ ಮಾಡಿದ್ದಾರೆ.
ಆಪ್ತರು ಹಾಗೂ ಸಂಬಂಧಿಕರಿಗೆ 20% ಆಸ್ತಿಯನ್ನ ನೀಡಬೇಕೆಂದು ಸೂಚಿಸಿದ್ದಾರೆ. ಬಿಡದಿ ಹಾಗೂ ಸದಾಶಿವನಗರದ 2 ಮನೆಗಳ ಜವಾಬ್ದಾರಿಯನ್ನ ಚಿಕ್ಕ ಮಗ ರಿಕಿರೈಗೆ ನೀಡಿದ್ದು, ಟ್ರೇಡಿಂಗ್ ವ್ಯವಹಾರ ಕಂಪನಿಯನ್ನು ದೊಡ್ಡ ಮಗನಾದ ರಾಕಿಗೆ ನೋಡಿಕೊಳ್ಳುವಂತೆ ಸೂಚಿಸಿದ್ದರು. ಇದರಲ್ಲಿ 2ನೇ ಪತ್ನಿ ಅನುರಾಧ ಎಲ್ಲಿ ಅಂತ ನೋಡಿದಾಗ ಉತ್ತರ ಹೀಗಿದೆ. ಈ ಹಿಂದೆ 2ನೇ ಪತ್ನಿ ಅನುರಾಧಾಗೆ ಚಿನ್ನಾಭರಣ, ಕಾರು, ಕೋಟ್ಯಾಂತರ ರೂಪಾಯಿ ಹಣ ಜೊತೆಗೆ HD ಕೋಟೆಯ ಆಸ್ತಿಯ ಜೊತೆಗೆ ಸಹಕಾರ ನಗರದಲ್ಲಿ 2 ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿಕೊಡಲಾಗಿತ್ತು ಅಂತ ಇದೆ. ಅನುರಾಧ ಜೊತೆಗಿದ್ದ ಸಂದರ್ಭದಲ್ಲಿ ಅವರಿಗೆ ಸೇರಬೇಕಾದ ಆಸ್ತಿಯನ್ನ ಅವರಿಗೆ ನೀಡಲಾಗಿದೆ ಎಂದು ವಿಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಪಾಲುಪಾರಿಕತ್ತಿನಿಂದ ಸಮಾಧಾನವಾಗದ ಅನುರಾಧ ಮುತ್ತಪ್ಪ ರೈ ಸಾವಿನ ಬಳಿಕ ಪಾಲು ಕೇಳಿ ಕೋರ್ಟಿನ ಮೆಟ್ಟಿಲೇರಿದ್ರು. ಇದಕ್ಕಾಗಿಯೇ ರಿಕ್ಕಿಯ ಮೇಲೆ ಫೈರ್ ಮಾಡಲಾಗಿದೆ ಅನ್ನೋಕ್ಕಾಗಲ್ಲ. ತಾರಾ ಕುಟುಂಬದಲ್ಲೇ ಆಗಿದ್ದರೂ ಇಂತಹ ವ್ಯಾಜ್ಯಗಳು ಇರ್ತವೆ. ಅನುರಾಧ ಕೋರ್ಟಿಗೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗಿದ್ರೆ ರಿಕ್ಕಿಯ ಮೇಲೆ ಬಿಡದಿಯ ತೋಟದಲ್ಲಿ ಯಾಕೆ ಗುಂಡು ಹಾರಿಸಲಾಯಿತು? ಯಾರು ಈ ಕೆಲಸವನ್ನ ಮಾಡಿದ್ದು? ಮುತ್ತಪ್ಪ ರೈ ಹೋದ ನಂತರವೂ ಪಾತಕ ಲೋಕದಲ್ಲಿ ರೈ ಕುಟುಂಬ ಆಕ್ಟಿವ್ ಆಗಿದೆಯಾ ಅಂತ ಅನುಮಾನ ಬರೋದು ಸಹಜ. ಯಾಕೆಂದ್ರೆ ರಿಕ್ಕಿ ರೈ ಮೇಲೆ ಶೂಟೌಟ್ ಆದ ನಂತರ ಹಾಕಿದ FIR ನಲ್ಲಿ ಮಲ್ಲಿ ಹೆಸರಿದೆ. ಯಾರಿದು ಮಲ್ಲಿ ಅಂತೀರಾ? ಮುತ್ತಪ್ಪ ರೈನ ಅನುಗಾಲದಲ್ಲಿ ಬಲಗೈ ಬಂಟ ರಾಕೇಶ್ ಮಲ್ಲಿ. ಆತನ ಜೊತೆಗೆ ಮುತ್ತಪ್ಪ ರೈನ 2ನೇ ಪತ್ನಿ ಅನುರಾಧ ಹಾಗೂ ನಿತೇಶ್ ಎಸ್ಟೇಟ್ ನ ಮಾಲೀಕನಾದ ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥ ಎಂಬುವರ ಮೇಲೆ ಬಿಡದಿ ಪೊಲೀಸರು FIR ಅನ್ನ ದಾಖಲೆ ಮಾಡಿದ್ದಾರೆ. ಹಾಗೆ ವಿವಿಧ ಆಯಾಮಗಳಲ್ಲಿ ಕೇಸು ತೆರೆದುಕೊಳ್ಳಲಿದೆ. ರಾಕೇಶ್ ಮಲ್ಲಿಯ ಮೇಲೆ ಯಾಕೆ FIR ಆಯಿತು? ಅನುರಾಧ ಮುತ್ತಪ್ಪ ರೈ ಮೊದಲ ಕುಟುಂಬದ ಜೊತೆ ಹೇಗಿದ್ರು? ಮುತ್ತಪ್ಪ ರೈ ಕ್ಲೋಸ್ ಮಾಡದೆ ಮುಂದುವರಿಯಲು ರಿಕ್ಕಿ ಕೈಗೆ ಬಿಟ್ಟು ಹೋದ ರಿಯಲ್ ಎಸ್ಟೇಟ್ ನ ವ್ಯವಹಾರ ಹೇಗಿದ್ವು? ಇದೆಲ್ಲದರ ಮೇಲೆ ಪಾತಕ ಲೋಕದ ಈ ಟೈಮ್ ನ ಅಪ್ಡೇಟ್ ಸಿಗುತ್ತಾ? ಕಾದು ನೋಡಬೇಕಾಗಿದೆ.